ರೈತರು ತಮ್ಮ ಜಮೀನಿನಲ್ಲಿ ಬೆಳೆ ಬೆಳೆಯಲು ತಾವೇ ಬೆಳೆದ ಮರಗಳನ್ನು ಕಡಿಯಲು ಸ್ವತಃ ತಮಗೆ ಅವಕಾಶವಿಲ್ಲದಿರುವುದು ರೈತರಿಗೆ ಕಳವಳಕಾರಿಯಾದ ಸಂಗತಿಯಾಗಿದೆ ಅಂತ ರೈತ ಹೋರಾಟ ಸಮಿತಿ ಹಾಗೂ ರೈತ ಸಂಘ ಅಭಿಪ್ರಾಯ ವ್ಯಕ್ತಪಡಿಸಿದೆ. ಅರ್ಜೆಂಟಾ ಏನಾಗ್ಬಿಡ್ತೀವಿ ನಿಲ್ಸಿದ್ ನಿಮಗೆ ಯಾರು ಬೆಳೆದಿದ್ದಾರೆ? ನೀವು ಬೆಳೆದಿದ್ದ ಯಾರು ನೀವು ಹಾಕಿನ ಒಪ್ಕೋತೀವಿ ಫಾರೆಸ್ಟ್ ಹಾಕಿದ್ದ ಮತ್ತೆ ನೀವು ಹೆಂಗ್ ಮುಡ್ತೀರ? ನೀವು ಹಾಕಿದಲ್ಲ ತಾನೆ ಮರ ಊರುಡೆಯಿಂದ ಈಗ ನೋಡಿ ನಾನು ಹೇಳಕ್ ಆನ್ಸರ್ ಮಾಡಿ ಅಲ್ಲ ನೀವು ನಮಗೆ ಸ್ವಲ್ಪ ಆನ್ಸರ್ ಮಾಡಿ. ನಾನು ಹೇಳ್ತೀನಿ ಅಲ್ಲ ಅಷ್ಟಿಗೆ ಕೇಳ್ಕೊಳ್ಳಿ. ನೀವು ಬೆಳೆದಿದ್ದ ನೀವು ಮರ ಹಾಕಿದ್ದ ನಾವು ಬೆಳೆದಿದ್ದ ಮತ್ತೆ ನೀವು ಯಾರು ಬೆಳೆದ ರೈತರು ಬೆಳೆದಿದ್ದಲ್ವಾ? ಅಲ್ಲ ಸರ್, ರೈತರನ್ನ ಒಳ್ಳೆ ಶತ್ರುಗಳ ತರ ನೋಡ್ದಾಗ ನೋಡ್ತೀರಾ. ನಾವ್ ಎಷ್ಟು ಕಷ್ಟಪಟ್ಟು ಬೆಳೆದಿರ್ತೀವಿ ಗೊತ್ತಾ? ಮುಟ್ಬೇಡಿ, ನಿಲ್ಸಿ, ಅಲ್ಲಿ ಸ್ಟಾಪ್ ಮಾಡಿ. ಮಾತಾಡಂಗಿಲ್ಲ. ನಾವು ಯಾವ ರೀತಿ ನಾವು ಮಾತಾಡ್ಬೇಕು ಫಸ್ಟ್ ಅದನ್ನ ಕಲ್ತ್ಕೊಳ್ಳಿ. ನಮ್ ಕೆಲಸದವರು ಆವಾಗ್ಲೇ ಸ್ವತಂತ್ರ ಮಾಡಿದ ದಿನನೇ ನಮ್ಗೆ ಕಲರ್ಸ್ ಮಾಡಿಟ್ಟಾರ ನಮ್ಮ ಅಜ್ಜ. ಆ ಜಾಗದೊಳಗೆ ಬಂದ್ಬಿಟ್ಟು ಇಟ್ಟಕ್ಕೆ ನಮ್ಮ ಕೂಲಿ ಕಾರ್ಮಿಕರಿಗೆ ಎದುರಿಸಿ ಹೊಡೆದು ಕೂಲಿ ಕಾರ್ಮಿಕರು ಹೊಡೆದು ಇವರು 9,000 ರೂಪಾಯಿ ದುಡ್ಡು ತಗೊಂಡು ನಾರಾಯಣ ಮಕ್ಕಳು ಎದ್ದೇಳೋರು 9,000 ರೂಪಾಯಿ ದುಡ್ಡು ತಗೊಂಡು MLA ಮಾತಿಗೆ ಬೆಲೆ ಕೊಡದೆ ಆಯ್ತಾ. MLA ಅವರು ಹೇಳಿದ್ರು ಹೋಗ್ಬೇಡಿ ಅಲ್ಲಿಗೆ ಹೆಲ್ಪ್ ಮಾಡಿ ಎಂಬತ್ತವ್ರಿಗೆ ಹೇಳಿದ್ರು ಸಮೇತ ಅವ್ರ ಮಾತಿಗೆ ಬೆಲೆ ಕೊಡದೆ 9,000 ದುಡ್ಡು ತಗೊಂಡು ಚೀಟ್ ಮಾಡಿ. ಕೊಡಗು ಜಿಲ್ಲೆ ಸೋಮವಾರಪೇಟೆ ತಾಲೂಕು ಮಸಗೋಡು ಗ್ರಾಮದಲ್ಲಿನ ರೈತ ಹೇಮಂತ್ ಅವರು ತಮ್ಮ ತೋಟದಲ್ಲಿನ ಸಿಲ್ವರ್ ಮರದ ನೆರಳಿನಿಂದ ಬೆಳೆ ಬೆಳವಣಿಗೆ ಕುಂಠಿತ ಆಗ್ತಾ ಇದೆ ಅಂತ ಮರ ಕಡಿದಿದ್ರು. ಈ ಸಂಬಂಧ ಅರಣ್ಯ ಇಲಾಖೆ ಅಧಿಕಾರಿಗಳು ಮರವನ್ನ ವಶಪಡಿಸಿಕೊಂಡು ರೈತ ಹೇಮಂತ್ ಮೇಲೆ ಕ್ರಮ ಕೈಗೊಳ್ಳೋದಕ್ಕೆ ಮುಂದಾದ್ರು. ಫಾರೆಸ್ಟ್ ಮಿನಿಸ್ಟರ್ ಸಮೇತ ಮೀಟ್ ಮಾಡಿದ್ದೀವಿ. ಫಾರೆಸ್ಟ್ ಮಿನಿಸ್ಟರ್ ಹೇಳಿದ್ದಾರೆ ಎಲ್ಲವನ್ನೂ ಒಟ್ಟಿಗೆ ಸರ್ವೆ ಮಾಡ್ಸೋಣ ಅಂತ ಹೇಳಿದ್ದಾರೆ. ಬರ್ದಿದಾರಲ್ವಾ? ಜಂಟಿ ಸರ್ವೆ ಬರ್ದಿದ್ದಾರೆ. ನೋಡಿ ನಾನು ಒಂದು ವಿಷಯ ಹೇಳ್ತೀನಿ. ಫಸ್ಟ್ಗೆ ಮೇಲ್ಗಡೆ ಕರೆದ್ರು ಹೇಳ್ಬಿಟ್ಟು ಅದನ್ನ ತಗೊಂಡು ಹೋದ್ರು. 2ನೇ ಸಲ ಮಾಡಬೇಡಿ ಅಂತ ಸಾಹೇಬ್ ಹೇಳಿದ್ದಾರೆ. ಇವರು ಇದು ಮಾಡಿದ್ರು. ಈಗ ನಮಗೆ ಒಂದ್ ನಿಮಿಷ ಬೆಳೆದಿರೋದು 50 ವರ್ಷ ಅವರು ಈಗ ಮಾಡಬೇಡಿ. ಜಾಗದ ಬಗ್ಗೆ ಒಂದು ಇದು ಮಾಡ್ಕೊಂಡು ಸರ್ವೆ ಮಾಡಿ ಸಾಹೇಬ್ರೆ, ಸರ್ವೆ ಮಾಡಿ ಅದೇನಾದ್ರು ನಿಮ್ದೇ ರಿಸರ್ವ್ ಫಾರೆಸ್ಟಿಗೋ ಇದಕ್ಕೋ ಬರ್ತದೆ ಅಂತ ಮಾಡಿ ಅವಾಗ ಮಾಡಿ. ಸರ್ಕಾರದ ಆದೇಶ ಆಗ್ಲಿ ಆಮೇಲೆ ಮಾಡಿ. ಈಗ ಇರೋಂಥದ್ದು ನಮಗೆ ಫಾರೆಸ್ಟ್ ಮಿನಿಸ್ಟರ್ ಹೇಳಿರೋಂಥದ್ದು ಎಲ್ಲವನ್ನೂ ಸರ್ವೆ ಮಾಡಿಸ್ತೀವಿ, ಕಮಿಟಿ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅಲ್ಲಿವರೆಗೆ ನೀವು ನಿಮ್ ಲ್ಯಾಂಡ್ ಅಂತ ನೀವೆಲ್ಲೂ ಹೇಳಂಗಿಲ್ಲ, ಫಾರೆಸ್ಟ್ ಜಾಗ ಅಂತ ನೀವೆಲ್ಲೂ ಹೇಳಂಗಿಲ್ಲ. ಇದು ರೈತರ ಜಾಗ, ನಾವು ಇದಕ್ಕೆ ಅರ್ಜಿ ಹಾಕೊಂಡಿದೀವಿ, ನಮಗೆ ಬೇಕು ಅಂತ ಹೇಳಿದೀವಿ. ಆದ್ರಿಂದ ಇದು ರೈತರು ಏನ್ ಬೆಳೆದಿರೋಂಥದ್ದು ಅವ್ರದ್ದು. ಇದನ್ನ ನೀವು ತಗೊಂಡು ಹೋಗಿಲ್ಲ. ಇದನ್ನ ನೀವು ಬಿಟ್ಟು ಏನಿದೆ ಅದನ್ನ ಇಷ್ಟು ಜನ ಸೇರಿದೀವಿ ಅಂತ ಅಲ್ಲ. ಅದನ್ನ ಇವರು 9,000 ರೂಪಾಯಿ ಲಂಚ ತಗೊಂಡು ಕಿತ್ತಿಟ್ಟಾರೆ. ಇವರು ಮಿಷನ್ ಎಲ್ಲ ನಮ್ಮ ಕಾರ್ಮಿಕರದ್ದು ಮಿಷನ್ ಎಲ್ಲ ಕಿತ್ತಿಟ್ಟಾರೆ. ಇಲ್ಲ ಅದು ನಾವು ಕೊಡ್ತೀವಿ. ಕೊಡಿ ಮಿಷನ್ ಕೊಡಿ. ರೈತರದ ನಮ್ಮ ಗೋಳು ನಿಮಗೆ ಅರ್ಥ ಆಗಲ್ಲ. ಇಸ್ಕೊಳ್ಳಿ, ಮಿಷನ್ ಇಸ್ಕೊಳ್ಳಿ. ಒಂದು ಗಂಟೆ ಕೆಲಸ ಹೋಯ್ತಿದೆ. 1 ಗಂಟೆ ಕೆಲಸ ಬೇರೆ ಕಡೆ ಹೋಗಿ ಕುಯ್ಯೋದಾದ್ರೆ ಹಿಡಿಬೇಕಾರೆ ಅವ್ರವ್ರ ತೋಟದಲ್ಲಿ ಅವ್ರು ಕೆಲಸ ಮಾಡ್ಬಾರ್ದು. ಯಾವ ನ್ಯಾಯ ಉಂಟು? ತಿಂಗಳಿಗೆ ವಾರಕ್ಕೆ ಒಂದ್ಸರಿ ಇದಾರೆ.
ನಾವೇ ಸೀಟ್ ಮಾಡಿಸ್ತೀವಿ, ನಾವು ಬರೋದಿಲ್ಲ ಅಂತ ವಿಷಯಕ್ಕೆ ಅಲ್ಲ, ನಾವೇ ರೈತರೇ ಬಂದು ಸೀಟ್ ಮಾಡಿಸ್ತೀವಿ. ಬೇರೆ ಮರ ಕಡಿದ್ರೆ ಇದು ಸಿಲ್ವರ್ ಮರ ಅವ್ರು 100 ವರ್ಷದಿಂದ ಬೆಳೆದಿದ್ದಾರೆ. ಅವರ ತಂದೆ ಕಾಲದಿಂದ ನಾವು ಹೇಳ್ತೇವೆ 100 ಎಕರೆ 100 ವರ್ಷದಿಂದ ಅವರು ಇದೆ ಅನ್ಭವಿಸ್ಕೊಂಡು ಬಂದಿದ್ದಾರೆ. ಅವ್ರ ಮರ ಅವ್ರು ಕಟ್ಕೊಳ್ಳಿ. ದಯವಿಟ್ಟು ನೀವು ಇದಕ್ಕೆ ಸುಮ್ಮನೆ ಮಧ್ಯದಲ್ಲಿ ಬಂದು ತೊಂದರೆ ಮಾಡಬೇಡಿ. ನಮ್ದೊಂದು ರೈತ ಎಲ್ಲ ಸಾರ್ವಜನಿಕರು ರೈತರು ಎಲ್ಲ. ಈ ವೇಳೆ ಸೋಮವಾರಪೇಟೆ ರೈತ ಹೋರಾಟ ಸಮಿತಿ ಹಾಗೂ ರೈತ ಸಂಘ ಇವರ ನೇತೃತ್ವದಲ್ಲಿ ಸ್ಥಳಕ್ಕೆ ಭೇಟಿ ನೀಡಿ ಅರಣ್ಯ ಅಧಿಕಾರಿಗಳ ಜೊತೆ ಮಾತುಕತೆ ನಡೆಸಿ ರೈತರಿಗೆ ತೊಂದರೆ ಮಾಡದಂತೆ ಮನವಿ ಮಾಡಿ ವಶಪಡಿಸಿಕೊಂಡಿದ್ದ ಸಿಲ್ವರ್ ಮರ ಹಾಗೂ ಕಟ್ಟಿಂಗ್ ಮಷಿನ್ ಹಿಂಪಡೆಯಲು ಯಶಸ್ವಿಯಾದರು. ಚಾರ್ಧಾಮ ಪ್ರವಾಸ ಮಾಡಲು ಸುವರ್ಣ ಅವಕಾಶ. ಹಾಸನದ ಪ್ರತಿಷ್ಠಿತ ಟ್ರಾವೆಲ್ ಈಸಿ ವತಿಯಿಂದ 13 ದಿನಗಳ ಚಾರ್ಧಾಮ ಪ್ರವಾಸ ಯಾತ್ರೆಯನ್ನ ಆಯೋಜಿಸಲಾಗಿದ್ದು, ಕೇದಾರನಾಥ, ಉತ್ತರಕಾಶಿ, ಯಮುನೋತ್ರಿ, ರುದ್ರಪ್ರಯಾಗ, ಋಷಿಕೇಶ, ಹರಿದ್ವಾರ, ಅಕ್ಷರಧಾಮ, ಕುತುಬ್ ಮಿನಾರ್ಗೆ ತೆರಳಿ ಅಲ್ಲಿನ ಯಾತ್ರಾ ಸ್ಥಳಗಳಿಗೆ ಭೇಟಿ ನೀಡಲಾಗುವುದು. ಯಾತ್ರೆಯಲ್ಲಿ ನಿಮಗೆ ಬೇಕಾಗುವಂತಹ ಊಟ, ತಿಂಡಿ ಹಾಗೂ ರೂಮ್ ವ್ಯವಸ್ಥೆ ಮತ್ತು ನುರಿತ ಅನುಭವಿ ಗೈಡ್ಗಳು ನಿಮ್ಮ ಜೊತೆಯಲ್ಲಿರುತ್ತಾರೆ. ಯಾತ್ರೆಯ ವೆಚ್ಚ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಹಿಂದೆ ಸಂಪರ್ಕಿಸಿ 9591027265.